when we think about in our everyday life, ನಮ್ಮ ಪ್ರತಿದಿನ ಜೀವಿತದಲ್ಲಿ ನಾವು ಯೋಚಿಸುವಾಗ we do a lot of things. ಅನೇಕ ವಿಷಯಗಳನ್ನ ನಾವು ಮಾಡ್ತೇವೆ. And when it comes to our time with the Lord, one of the things that most people talk about is they spend time reading the Bible and praying, and some people spend time worshiping God. ದೇವರೊಂದಿಗೆ ಸಮಯವನ್ನು ಕಳೆಯುವುದು ಅಂತ ಬರುವಾಗ ಕೆಲವರು ವಾಕ್ಯವನ್ನು ಓದ್ತಾರೆ, ಕೆಲವರು ಪ್ರಾರ್ಥಿಸ್ತಾರೆ, ಕೆಲವರು ಆರಾಧನೆಯಲ್ಲಿ ತಮ್ಮ ಸಮಯವನ್ನು ಕಳೀತಾರೆ. But their everyday life, you have to understand, ಪ್ರತಿದಿನ ನಿಮ್ಮ ಜೀವಿತವನ್ನು ಕುರಿತು ನೀವು ಅರ್ಥ ಮಾಡಿಕೊಳ್ಳಬೇಕು. studies show that people speak about 15,000 to 20,000 or even 30,000 words in a day. ಅಧ್ಯಾಯದ ಪ್ರಕಾರ ನಾವು ನೋಡುವುದಾದರೆ ಕೆಲವು ಜನರು ಒಂದು 15,000ದಿಂದ 30,000ವರೆಗೂ ಮಾತುಗಳನ್ನು ಮಾತಾಡ್ತಾರೆ ಎಂದು. The Bible says in Proverbs chapter 18 verse 21, ಜ್ಞಾನೋಕ್ತಿಗಳಲ್ಲಿ 18:29 ವಾಕ್ಯವು ಹೀಗೆ ಹೇಳ್ತದೆ, the life and death are in the power of the tongue. ಮರಣವು ಜೀವವು ನಿನ್ನ ನಾಲಿಗೆಯ ವಶ ಎಂಬುದಾಗಿ. And we need to reap the fruit of our words. ನಿನ್ನನ್ನು ಅದರಿಂದ ಬರುವಂತಹ ಫಲವನ್ನು ನಾವು ತಿಂತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. There is so much of power in our words. ಸೊ ನಾವು ಮಾತಾಡುವಂತ ಮಾತುಗಳಲ್ಲಿ ಬಹಳ ಶಕ್ತಿ ಇದೆ. Because our words determine the direction of our life. ಸೊ ನಮ್ಮ ಮಾತುಗಳ ಅನುಸಾರವಾಗಿ ನಮ್ಮ ಜೀವಿತವು ಕೂಡ ಇರುತ್ತದೆ. And the Bible also says in Hebrews 4:12, ವಾಕ್ಯವು ಕೂಡ ಹೇಳ್ತದೆ ಇಬ್ರಿಯ 4:12 that the word of God is like a double-edged sword. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯಾಗಿದೆ ಎಂದು. And that's why you can see double-edged sword. ನೀವು ನೋಡಬಹುದು ಇಬ್ಬಾಯಿ ಕತ್ತಿ. These are very, very powerful. ಇದು ತುಂಬಾ ಶಕ್ತಿಯುತವಾಗಿರುವಂತ ಕತ್ತಿ. See, one sword is enough to kill a person, but double-edged is so much powerful. ಒಂದು ಕತ್ತಿ ಸಾಕು ಒಬ್ಬ ಮನುಷ್ಯನನ್ನು ಸಾಯಿಸುವುದಕ್ಕೆ, ಆದರೆ ಇಬ್ಬಾಯಿ ಕತ್ತಿಯು ಇನ್ನೂ ಶಕ್ತಿಯುತವಾಗಿರುತ್ತದೆ. See, if you want to live an effective Christian life, ನೀವು ಒಂದು ಪರಿಣಾಮಕಾರಿಯಾದ ಕ್ರೈಸ್ತ ಜೀವಿತವನ್ನು ಜೀವಿಸಬೇಕೆಂದರೆ I'm going to give you this key that will help you do that. ನಿಮಗೊಂದು ಕೀಲಿಯನ್ನು ನಾನು ಕೊಡುತ್ತೇನೆ, ನಿಮಗೆ ತುಂಬಾ ಸಹಾಯವಾಗುತ್ತದೆ. See, there's a place for praying and worshiping and reading the Bible. ವಾಕ್ಯವನ್ನು ಓದುವುದಕ್ಕೆ, ಪ್ರಾರ್ಥಿಸುವುದಕ್ಕೆ, ಆರಾಧಿಸುವುದಕ್ಕೆ ಒಂದು ಸ್ಥಳವಿದೆ. But there is a place when you take two of the most powerful things together. ಆದ್ರೂ ಎರಡನ್ನ ಒಟ್ಟಿಗೆ ತೆಗೆದುಕೊಳ್ಳುವಂತ ಒಂದು ತುಂಬಾ ಬಲವಾಗಿರುವಂತ ಒಂದು ಸ್ಥಳವಿದೆ. There is the word of God, ದೇವರ ವಾಕ್ಯವು, and when we speak our words. ಆ ಮಾತುಗಳನ್ನ ನಾವು ಮಾತಾಡುವಂತದ್ದು. So our words have power, the word of God has power. ಸೊ ನಮ್ಮ ಮಾತುಗಳಿಗೂ ಶಕ್ತಿ ಇದೆ, ದೇವರ ವಾಕ್ಯಕ್ಕೂ ಶಕ್ತಿ ಇದೆ. And so when you combine the two, it's like a double-edged sword. ಸೊ ಇವೆರಡನ್ನ ನಾವು ಜೊತೆಗೂಡಿಸುವಾಗ ಅದು ಇಬ್ಬಾಯಿ ಕತ್ತಿ ಆಗುತ್ತದೆ. And one of the things that I love doing, ನಾನು ಇಷ್ಟಪಡುವಂತ ಕಾರ್ಯವೇನೆಂದರೆ, I'll take the time off and I will just start speaking and decreeing and declaring the word of God. ನಾನು ಸಮಯವನ್ನ ಮಾಡಿಕೊಂಡು ದೇವರ ವಾಕ್ಯವನ್ನ ಘೋಷಿಸ್ತೇನೆ, ಹೊರಡ್ತೇನೆ, ಅದನ್ನ ಹೇಳಿ ನಾನು ಪ್ರಾರ್ಥಿಸ್ತೇನೆ. So when I was young, a lot of people put me down. ನಾನು ಚಿಕ್ಕವನಿರುವಾಗ ಅನೇಕರು ನನ್ನ ಕೆಳಗೆ ಹಾಕುವಾಗ, that I'm not looking good, I'm not attractive because of the color of my skin. They put me down a lot. ಅನೇಕರು ನನ್ನ ನೋಡಿ, ನನ್ನ ಒಂದು ಚರ್ಮದ ಬಣ್ಣವನ್ನು ನೋಡಿ, ನೀನು ನೋಡೋದಕ್ಕೆ ಚೆನ್ನಾಗಿಲ್ಲ, ಆಕರ್ಷಿತವಾಗಿಲ್ಲ ಎಂಬುದಾಗಿ ಅನೇಕರು ನನ್ನ ಗೇಲಿ ಮಾಡುವಾಗ, and I still face these things even now through YouTube. Sometimes they put me down because of the color of my skin. ಸೊ ಅನೇಕರು ಇವತ್ತು ಕೂಡ ಯೂಟ್ಯೂಬ್ ಅಲ್ಲಿ ಕೂಡ ನನ್ನ ಇನ್ನು ಕೆಳಗಡೆ ಹಾಕ್ತಾರೆ, ನನ್ನ ಒಂದು ವಿಧಾನವನ್ನ ನೋಡಿ. And this affected me in my identity. ಸೊ ಇದು ನನಗೆ ಬಹಳ ನೋವನ್ನು ತಂದಿತು ನನ್ನ ಒಂದು ಗುರುತಿಸುವಿಕೆಯಲ್ಲಿ. So what I used to do is, ನಾನು ಏನನ್ನ ಮಾಡ್ತಿದ್ದೆ ಅಂದ್ರೆ, every morning I would start by standing in front of the mirror and I would open my mouth and I would say and speak the word of God. ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ನಾನು ಕನ್ನಡಿ ನೋಡಿಕೊಂಡು ದೇವರ ವಾಕ್ಯವನ್ನು ನಾನು ಮಾತನಾಡ್ತಾ ಇದ್ದೆ. I will say, God, I am your masterpiece, the Bible says in Ephesians. ನಾನು ವಾಕ್ಯವನ್ನು ಗುರುತಿಸಿ ಹೇಳ್ತಿದ್ದೆ, ನೀನು ನನ್ನನ್ನ ಸುಂದರವಾಗಿ ರೂಪಿಸಿದ್ದಿ ಎಂಬುದಾಗಿ. The Bible says in Psalms that you know what, I am fearfully and wonderfully made. ನೀನು ಕೀರ್ತನೆ ಹೇಳುತ್ತಿ, ನಾನು ನಿನ್ನನ್ನು ಅದ್ಭುತವಾಗಿಯೂ ರಮ್ಯವಾಗಿಯೂ ಸೃಷ್ಟಿಸಿದ್ದೇನೆ ಎಂಬುದಾಗಿ. So likewise in every area of my life, ಪ್ರತಿಯೊಂದು ನನ್ನ ಜೀವಿತದ ಭಾಗದಲ್ಲಿ ಕೂಡ I would take the word according to that situation and I will speak the word of God. ದೇವರ ವಾಕ್ಯವನ್ನು ನಾನು ತೆಗೆದುಕೊಂಡು ಅದರ ಅನುಸಾರವಾಗಿ ನಾನು ಅದನ್ನು ಹೇಳ್ತಾ ಇದ್ದೆ. It's amazing. I struggled with identity. I ended up writing my first book about identity. ಸೊ ನಾನು ನನ್ನ ಒಂದು ಗುರುತಿಸುವಿಕೆಯನ್ನು ಕುರಿತು ನನಗೆ ತುಂಬಾ ಅಪಮಾನ ಆಗಿದ್ದರಿಂದ ನಾನು ಗುರುತಿಸುವಿಕೆ ಅನ್ನೋ ಒಂದು ಪುಸ್ತಕವನ್ನ ಬರೆಯೋದಕ್ಕೆ ನನಗೆ ಸಾಧ್ಯವಾಯಿತು. That's the way God can change your life. ಆ ರೀತಿಯಾಗಿ ದೇವರು ನಿನ್ನ ಜೀವಿತವನ್ನ ಬದಲಾಯಿಸ
ಬಯಸುತ್ತಾನೆ. Today my challenge to you is, ಇವತ್ತು ನನ್ನ ಒಂದು ಸವಾಲು ಎಂದರೆ ನಿನಗೆ, you keep complaining the economy is bad, I don't know how I'm going to pay my bills. Change your words and say, you know what, my God is going to meet my needs. My God says I will be a lender to the nations and not a borrower. Start taking the word of God and start speaking and declaring the word of God. ಒಂದು ವೇಳೆ ನೀನು ಅಂದುಕೊಳ್ತಾ ಇರಬಹುದು, ಅಯ್ಯೋ ನನ್ನ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ನಾನು ಹೇಗೆ ನನ್ನ ಎಲ್ಲ ಸಾಲಗಳನ್ನ ಮರುಪಾವತಿ ಮಾಡ್ತೇನೆ ಎಂಬುದಾಗಿ. ಇಲ್ಲ, ನೀನು ಹೀಗೆ ಘೋಷಿಸಬೇಕು, ನಾನು ಸಾಲ ಕೊಡುತ್ತೇನೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ, ನನ್ನ ದೇವರು ಶಕ್ತನು ಎಂಬುದಾಗಿ ನೀನು ವಾಕ್ಯವನ್ನ ಘೋಷಿಸಬೇಕು. Instead of saying, oh, this generation, they're always bad, they're always on the phone, start speaking the word of God. You know what, my children will be mighty in the land, they will fulfill their purpose. You start speaking the word of God, and I'm telling you, you will see a change, because it's like a double-edged sword that will go through the spirit realm, that will make a difference like never before, in Jesus' name. ಅಯ್ಯೋ, ಈಗಿನ ಮಕ್ಕಳು ಯಾವಾಗಲೂ ಫೋನನ್ನು ಯೂಸ್ ಮಾಡ್ತಾರೆ, ಅವರು ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ ಅನ್ನೋದನ್ನ ಹೇಳುವುದನ್ನ ಬಿಟ್ಟು ನೀನು ದೇವರ ವಾಕ್ಯವನ್ನು ನಿನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಅವುಗಳನ್ನು ಹೇಳು. ಖಂಡಿತವಾಗಿ ಅವರು ಉನ್ನತವಾಗಿ ಮಾರ್ಪಡುವುದನ್ನು ನೀನು ನೋಡುತ್ತಿ. ಯಾಕಂದ್ರೆ ದೇವರ ವಾಕ್ಯವು ಇಬ್ಬಾಯಿ ಕತ್ತಿ ಶಕ್ತಿಯುತವಾಗಿದೆ. Change what you say and you will see a change in what you see. ಸೊ ನೀನು ಏನನ್ನ ಮಾಡ್ತಿದ್ಯೋ ಅದನ್ನ ಬದಲಾಯಿಸಿ ನೀನು ಅದನ್ನ ಹೇಳು, ಆ ಬದಲಾವಣೆಯನ್ನು ನೀನು ನೋಡುತ್ತಿ. Lord, give us the grace to be cautious of what we say. ಕರ್ತನೇ, ನಾವು ಏನನ್ನು ಹೇಳುತ್ತೀವೋ ಅದರಲ್ಲಿ ನಮಗೆ ಪ್ರಜ್ಞೆಯನ್ನು ಕೊಡು, ಸರಿಯಾಗಿ ಅದನ್ನು ಹೇಳುವುದಕ್ಕೆ. And help us to decree and declare your word. ನಿನ್ನ ವಾಕ್ಯವನ್ನು ನಾವು ಹೇಳಿ ಘೋಷಿಸುವುದಕ್ಕೆ ನಮಗೆ ನೀನು ಸಹಾಯ ಮಾಡು. And help us to see victory in Jesus' name. ಜಯವನ್ನ ಕಾಣುವುದಕ್ಕೆ ಯೇಸು ನಾಮದಲ್ಲಿ ನಮಗೆ ಸಹಾಯ ಮಾಡು. Amen. ಆಮೆನ್.